ನಮ್ಮ ಶ್ರದ್ಧೆಯ ಹಿರಿಯ ನಾಯಕರು ದೇಶದಲ್ಲಿ ದೂದ್ರುವಿ ರಾಜಕಾರಣವನ್ನು ಅದರ ಸಿಂಗಲ್ ಪೋಲಾರ್ ಪಾಲಿಟಿಕ್ಸ್ ಇತ್ತು. ಕಾಂಗ್ರೆಸ್ ಪಾರ್ಟಿ ಒಂದೇ ಇತ್ತು. ನಿಜವಾದ ಪ್ರಜಾಪ್ರಭುತ್ವದಲ್ಲಿ ಎರಡು ಗಟ್ಟಿಯಾದ ಪಾರ್ಟಿಗಳಿರಬೇಕು. ಪಾರ್ಟಿಯನ್ನು ಕಟ್ಟುವುದರಲ್ಲಿ ಮತ್ತು ರಾಜಕಾರಣ ಒಂದು ಪ್ರಾಫಿಟಬಲ್ ಉದ್ಯೋಗ ಆದಂಥ ಮಾತು ಹೊರಟಿರುವಂಥ ಸಂದರ್ಭದಲ್ಲಿ ಅತ್ಯಂತ ಶುದ್ಧ ರಾಜಕಾರಣವನ್ನು ನಡೆಸಿ ಅವರು ರಾಜಕಾರಣವನ್ನು ಅತ್ಯಂತ ಶುದ್ಧತೆಯಿಂದ ಪರಿಶುದ್ಧತೆಯಿಂದ ಮಾಡಿ ನಮ್ಮ ಕಣ್ಣು ಮುಂದೆ ಒಬ್ಬ ಆದರ್ಶರಾಗಿದ್ದಾರೆ. ಬಹುಶಃ ಅವರಷ್ಟು ದೇಶವನ್ನು ಯಾರೂ ಕೂಡ ಸುತ್ತಿರಲಿಲ್ಲ. ಹೈಯೆಸ್ಟ್ ರಥಯಾತ್ರೆಯನ್ನು ಮಾಡಿದಂಥವರು ಮತ್ತು ಇವತ್ತೇನು ರಾಮ ಜನ್ಮಭೂಮಿಯಲ್ಲಿ ರಾಮನ ಭವ್ಯವಾದಂಥ ಮಂದಿರ ನಿರ್ಮಾಣ ಆಗಿದೆ ಶ್ರೀರಾಮಚಂದ್ರಂದು. ಅದರ ಆಂದೋಲನಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಂಥವರು ಶ್ರೀಮಾನ್ ಲಾಲ್ ಕೃಷ್ಣ ಅದ್ವಾನಿ ಅವರು. ಪಾರ್ಲಿಮೆಂಟರಿ ಪ್ರಾಕ್ಟೀಸ್ಗಳನ್ನು ಅತ್ಯಂತ ಪರ್ಫೆಕ್ಟಾಗಿ ಅಚ್ಚುಕಟ್ಟಾಗಿ ಪಾಲನೆ ಮಾಡಿದಂಥವರು ಶ್ರೀ ಅದ್ವಾನಿಯವರು. ಸಾರ್ವಜನಿಕ ಜೀವನದ ಪರಿಶುದ್ಧತೆಗೆ ಒಂದು ಉದಾಹರಣೆ. ಅಂಥವರಿಗೆ ಭಾರತ ರತ್ನ ಕೊಟ್ಟಿರುವಂಥದ್ದು ನಮ್ಮೆಲ್ಲರಿಗೂ ಬಹಳ ಸಂತೋಷ ಅನ್ನುತ್ತದೆ. ನನಗೂ ವೈಯಕ್ತಿಕವಾಗಿ ಭಾಳ ಸಂತೋಷವನ್ನು ತಂದಿದೆ. ನಮ್ಮ ಈದ್ಗಾ ಮೈದಾನ ಅರ್ಥಾತ್ ರಾಣಿ ಚೆನ್ನಮ್ಮ ಮೈದಾನದಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸುವ ಹೋರಾಟ ನಡೆದಿತ್ತು. ಅದರ ಕೊನೆಗೆ ತಿರಂಗಾ ಯಾತ್ರೆಯಲ್ಲಿ ಅವರು ಪಾಲ್ಗೊಂಡಿದ್ದರು. ಮತ್ತು ಪ್ರತಿ ಆಗಸ್ಟ್ 15 ಮತ್ತು ಜನವರಿ 26 ಅವರು ನಮಗೆಲ್ಲರಿಗೂ ಫೋನ್ ಮಾಡಿ, ನನಗೆ ದಿವಂಗತ ಅನಂತಕುಮಾರ್ ಅವರಿಗೆ, ಶ್ರೀಮಾನ್ ಯಡಿಯೂರಪ್ಪನವ್ರಿಗೆ, ಜಗದೀಶ್ ಶೆಟ್ಟರ್ ಅವರಿಗೆ ಎಲ್ಲರಿಗೂ ಫೋನ್ ಮಾಡಿ ಇಲ್ಲಿನ ಹೋರಾಟ, ಇಲ್ಲಿ ನಡೀತಾ ಇರುವಂಥ ಅನ್ಯಾಯದ ಬಗ್ಗೆ ಅವರು ವಿಚಾರಿಸ್ತಾ ಇದ್ದರು. ಮತ್ತು ಒಂದು ಸರ್ತಿ ಗೋಳಿಬಾರ್ ಆದಂಥ ಸಂದರ್ಭದಲ್ಲಿ ಜಸ್ವಂತ್ ಸಿಂಗ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಕಳಿಸಿದರು. ಈ ರೀತಿ ದೇಶದ ಪ್ರತಿಯೊಂದು ಆಗುಹೋಗುಗಳಲ್ಲಿ ಕಳೆದ 5-6 ದಶಕಗಳಲ್ಲಿ ಅದ್ವಾನಿಯವರ ಪಾತ್ರ ಇದೆ. ಇವತ್ತಿನ ರಾಜಕಾರಣಕ್ಕೆ ಒಬ್ಬ ಆದರ್ಶಪ್ರಾಯರಾಗಿರುವಂಥವ್ರನ್ನ ಅವರಿಗೆ ಇವತ್ತು ಭಾರತ ರತ್ನ ಬಂದಿರುವುದು ನಮ್ಮೆಲ್ಲರಿಗೂ ಭಾಳ ಸಂತೋಷವನ್ನು. ಸರ್, ಫೆಬ್ರವರಿ 7ರಂದು ಕಾಂಗ್ರೆಸ್ ಧರಣಿ ಮಾಡ್ತಾ ಇದ್ವಿ ದೆಹಲಿಯಲ್ಲಿ. ರಾಜಕನ್ಯೆ ನಾನು ಕೇಳಲಿಕ್ಕೆ ಬಯಸ್ತೇನೆ, ಯಾಕೆ ಧರಣಿ ಮಾಡ್ತಾ ಇದ್ದೇನೆ? ನಿಮ್ಮ ಕಾಲದಲ್ಲಿ ಡೆವಲ್ಯೂಷನ್ದಲ್ಲಿ ಟ್ಯಾಕ್ಸ್ ಡೆವಲ್ಯೂಷನ್ದಲ್ಲಿ 91,000 ಕೋಟಿ ರೂಪಾಯಿ ಬರ್ತಾ ಇತ್ತು. ಇವತ್ತು ಅದನ್ನು ನಾವು 2,60,000 ಕೋಟಿ ಮಾಡಿದ್ದೇವೆ. ಅದಕ್ಕೆ ಮಾಡ್ತಾ ಇದ್ದೀರಾ? ನಿಮ್ಮ ಕಾಲದಲ್ಲಿ ಗ್ರಾಂಟಿನ್ ಏಡ್ 83,000 ಕೋಟಿ ಬರ್ತಾ ಇತ್ತು. ನಾವು 2,56,000 ಕೋಟಿ ರೂಪಾಯಿ ಮಾಡಿದ್ದೀವಿ. ಅದಕ್ಕೆ ಮಾಡ್ತಾ ಇದ್ದಾರೆ ನೀವು ಧರಣಿ. ಕುಣಿಲಿಕ್ಕೆ ಬರಲಾರ್ದವನು ನೆಲ ಡೊಂಕು ಅಂಥೇಳಿ ಬಂದು ಗಾದಿ ಮಾತಿದೆ. ನಿಮಗ ರಾಜ್ಯವನ್ನು ನಿರ್ವಹಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಆರ್ಥಿಕ ನಿರ್ವಹಣೆಯನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾವುದೇ ಪ್ಲಾನಿಂಗ್ ಇರಲ್ಲ, ಗ್ಯಾರಂಟಿ ಅನೌನ್ಸ್ ಮಾಡಿದ್ರಿ, ಆ ಗ್ಯಾರಂಟಿನೂ ಅರ್ಧಂಬರ್ಧ ಮಾಡಿದ್ದೀರಿ. ನಿಮಗೆ ನಿರ್ವಹಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಭ್ರಷ್ಟಾಚಾರ ನಡೀತಾ ಇದೆ ಅಂತ ನಿನ್ನೆ ನಿಮ್ಮೊಬ್ಬ ಶಾಸಕರು ಆರೋಪ ಮಾಡಿದ್ದಾರೆ. ನಾವು ಆರೋಪ ಮಾಡಿಲ್ಲ, ಕಾಂಗ್ರೆಸ್ ಪಾರ್ಟಿಯ ಶಾಸಕರು. ಅದಕ್ಕೆ ಧರಣಿ ಮಾಡ್ತಾ ಇದ್ದೀರಿ ನೀವು. ಇವರು 2004ರಿಂದ 2014 ನಾನು ಕರೆಕ್ಟ್ ಮಾಡ್ತಾ ಇದ್ದೇನೆ, ಫಿಗರ್ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇದೆ. ರಾಜ್ಯಕ್ಕೆ ಅಂದಿನ UPA ಸರ್ಕಾರ ನೀಡಿದ ಒಟ್ಟು ಗ್ರಾಂಟಿನ್ ಏಡ್ 2004ರಿಂದ 2014ರವರೆಗೆ 10 ವರ್ಷಗಳಲ್ಲಿ ಕರ್ನಾಟಕ ರಾಜ್ಯಕ್ಕೆ UPA ಸರ್ಕಾರ ನೀಡಿದ ಒಟ್ಟು ಗ್ರಾಂಟಿನ್ ಏಡು 60,000 ಕೋಟಿ. ನಾ 83,000 ಅಂತ ಹೇಳಿದೆ, 60,000 ಕೋಟಿ. ಕಳೆದ 10 ವರ್ಷಗಳಲ್ಲಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಗ್ರಾಂಟಿನ್ ಏಡ್ ಕೊಟ್ಟಿರೋದು 2,36,000 ಕೋಟಿ.
2,36,000 ಕೋಟಿ. ಗ್ರಾಂಟಿನ್ ನೀಡು 10 ವರ್ಷದ UPA ಕಾಲದಲ್ಲಿ ನೀವು ಡಿಸ್ಟರ್ಬ್ ಮಾಡಿದ್ರೆ ಹೆಂಗೆ ಮಾತಾಡ್ಬೇಕು ಹೇಳ್ರಿ? ಸೀರಿಯಸ್ ಆಗಿ ಹೇಳ್ತಿರ್ಬೇಕಾದ್ರೆ ನೀವು ಇಲ್ಲ ಅಂದ್ರೆ ನೀವೊಮ್ಮೆ ಸೆಟ್ಲ್ ಆಗ್ರಿ, ಆಮೇಲೆ ನಾ ಮಾತಾಡ್ತೀನಿ. 2004ರಿಂದ 2014ರವರೆಗೆ 10 ವರ್ಷದಲ್ಲಿ ಕರ್ನಾಟಕಕ್ಕೆ ಅಂದಿನ UPA ಸರ್ಕಾರ ಕೊಟ್ಟಿದ್ದು 60,000 ಕೋಟಿ ಗ್ರಾಂಟಿನ್ ಏಡ್. ಕಳೆದ 10 ವರ್ಷದಲ್ಲಿ ಮೋದಿ ಸರ್ಕಾರ ಒಟ್ಟು ಕೊಟ್ಟಂಥ ಗ್ರಾಂಟಿನ್ ಏಡು 2,36,00,000 ಕೋಟಿ. 2004ರಿಂದ 2014ರ 10 ವರ್ಷದಲ್ಲಿ ಕರ್ನಾಟಕಕ್ಕೆ ಅಂದಿನ UPA ಸರ್ಕಾರ ಟ್ಯಾಕ್ಸ್ದಲ್ಲಿ ಶೇರ್ ಇರ್ತದೆ, ಅದನ್ನು ಟ್ಯಾಕ್ಸ್ ಡೆವಲ್ಯೂಷನ್ ಕರೀತಾರೆ. UPA ಕಾಲದ 10 ವರ್ಷದಲ್ಲಿ ಕೊಟ್ಟಿದ್ದು 81,000 ಕೋಟಿ, 81,000 crores. ಕಳೆದ 10 ವರ್ಷದಲ್ಲಿ ಮೋದಿ ಸರ್ಕಾರದ ಕಾಲದಲ್ಲಿ ರಾಜ್ಯಕ್ಕೆ ಒಟ್ಟು ನೀಡಿದ ತೆರಿಗೆ ಹಂಚಿಕೆ ಅಂದರೆ ಟ್ಯಾಕ್ಸ್ ಡೆವಲ್ಯೂಷನ್ 2,82,00,000 ಕೋಟಿ ರೂಪಾಯಿ. 81,000ದಿಂದ 2.82 ಲಕ್ಷ ಕೋಟಿ, 60,000ದಿಂದ 2.36 ಲಕ್ಷ ಕೋಟಿ. ಅಂದ್ರೆ ಅನುದಾನದೊಳಗೆ 243% ಜಾಸ್ತಿ ಆಗ್ಯದ. ಟ್ಯಾಕ್ಸ್ ಡೆವಲ್ಯೂಷನ್ದಲ್ಲಿ 246% ಜಾಸ್ತಿ ಆಗ್ಯದ. ಅದಕ್ಕೆ ಸಿದ್ದರಾಮಯ್ಯನವರು ಧರಣಿ ಮಾಡ್ತಾ ಇದ್ದಾರೆ. ನಿಮಗೆ ಸರಿಯಾಗಿ ನಡ್ಕೊಳಕ್ಕಾಗ್ತಾ ಇಲ್ಲ. ನಿಮ್ಮ ಶಾಸಕರು ಭ್ರಷ್ಟಾಚಾರದ ಆರೋಪ ಮಾಡ್ತಾ ಇದ್ದಾರೆ. ರಾಯರೆಡ್ಡಿಯವರು ಮಾಡಿದ್ರು. ಮೊದಲ ರಾಯರೆಡ್ಡಿಯವರು ಹೇಳಿದರು ನಮ್ಮ ಕಡೆ ದುಡ್ಡಿಲ್ಲ, ಮಾಡ್ಲಿಕ್ಕೆ ದುಡ್ಡಿಲ್ಲ ಅಂಥೇಳಿ. ನೀವು ಭ್ರಷ್ಟಾಚಾರ ಮಾಡಿ 10 ಹಲವು ಹಗರಣಗಳನ್ನು ಮಾಡಿ ಯಾವುದೇ ರೀತಿಯಾದಂಥ ಅದನ್ನು ಪಾಲನೆ ಮಾಡಲಾರದೆ ಕೇಂದ್ರ ಸರ್ಕಾರದ ವಿರುದ್ಧ ಧರಣಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಕೇಂದ್ರ ಸರ್ಕಾರ ರಾಜ್ಯದಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗಳಿಗೆ ನಾವು ಏನೇನು ಕೊಟ್ಟಿದ್ದೇವೆ ಅಂತ ಅನ್ನೋದನ್ನು ಸಂಕ್ಷಿಪ್ತವಾಗಿ ಹೇಳೋದಾದರೆ, ಜಲ್ ಜೀವನ್ ಮಿಷನ್ ಇರ್ಬೋದು. ಮೊದಲು ಒಂದು ಸರ್ತಿ ನನಗೆ ನೆನಪಿದೆ, ನಮ್ಮ ಕೋಲಾರದ MP ಆಗಿದ್ದಾರೆ, ಈಗ ಮಂತ್ರಿ ಇದ್ದಾರೆ, ಮುನಿಯಪ್ಪನವರು, KH ಮುನಿಯಪ್ಪನವರು ಒಂದು ಸರ್ತಿ 800 ಕೋಟಿ ಕೊಟ್ಟಿದ್ರು. 700 ಚಿಲ್ಲರೆ ಕೋಟಿ ಕರ್ನಾಟಕದ ರೈಲ್ವೆ ಅನುದಾನ ಕೊಟ್ಟಿದ್ರು. ಅದಕ್ಕೆ ಅವ್ರು ರೈಲ್ವೆ ಬಜೆಟ್ನಲ್ಲಿ ಮಧ್ಯಪ್ರವೇಶ ಮಾತಾಡಿದ್ರು. ರೈಲ್ವೆ ಬಜೆಟ್ ಚರ್ಚೆಯಲ್ಲಿ 800 ಕೋಟಿ ಕೊಟ್ಟಿದ್ದೇವೆ ಅಂತ. ಈಗ ಎಷ್ಟು ಕೊಡ್ತಾ ಇದೀವಿ ನಾವು? 8,000 ಕೋಟಿ ಕೊಡ್ತಾ ಇದ್ದೀವಿ. ಅವ್ರು ಓನ್ಲಿ ಕರ್ನಾಟಕ. ರಸ್ತೆ 90,000 ಕೋಟಿ ಇದ್ದಿದ್ದು 1,46,000 ಕೋಟಿ ಕಿಲೋಮೀಟರ್ ಇಡೀ ದೇಶದಲ್ಲೇ ಆಗಿದೆ. ವೈಯಕ್ತಿಕ ನಳದ ನೀರು ಕೊಡೋ ಜವಾಬ್ದಾರಿ ಯಾರ್ದು? ರಾಜ್ಯ ಸರ್ಕಾರದ್ದು. ನಾವು ಅದನ್ನು ಕೊಟ್ಟಿವೆ. 74 ಲಕ್ಷ ಮನೆಗಳಿಗೆ ನಾವು ಅವರಿದ್ದಾಗ 65 ವರ್ಷದಲ್ಲಿ 24 ಲಕ್ಷ ಕೋಟಿಗೆ, ನಾವೀಗ 74 ಲಕ್ಷ ಮನೆಗಳಿಗೆ ಸಂಪರ್ಕವನ್ನು ಕೊಟ್ಟಿದ್ದೇವೆ. ಅವ್ರು 24 ಲಕ್ಷ. ಹೀಗೆ ಹಲವು ಸಂಗತಿಗಳಲ್ಲಿ ರಸ್ತೆಗೆ ದುಡ್ಡು ಕೊಟ್ಟಿದ್ದೇವೆ. ಆಯುಷ್ಮಾನ್ ಭಾರತಕ್ಕೆ ನಾವು ದುಡ್ಡು ಕೊಟ್ಟಿದ್ದೇವೆ. 36 ಕೋಟಿಗಿಂತ 4,000 ಕೋಟಿಗಿಂತ ಹೆಚ್ಚು ದುಡ್ಡನ್ನು ಆಯುಷ್ಮಾನದಲ್ಲಿ ಕರ್ನಾಟಕದವರಿಗೆ ದುಡ್ಡು ಕೊಟ್ಟಿದ್ದೇವೆ. ಈ ರೀತಿ ನಾವೇನು ದುಡ್ಡು ಕೊಡ್ತಾ ಇದ್ದೀವಿ, ಅದಕ್ಕೆ ಬಂದು ಹೇಳಿ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರೇ. ಮಾಡ್ಲಿಕ್ಕೆ ಆಗಿಲ್ಲ ಅಂದರೆ, ಮತ್ತು ಇದರಲ್ಲಿ ಇನ್ನೊಂದಿದೆ, ಸಿದ್ದರಾಮಯ್ಯ DK ಶಿವಕುಮಾರ್ ಯಾರು ಲೀಡರ್ ಅಂತ ತಿಳ್ಕೊಂಡು ಸ್ಪರ್ಧೆ, ಆ ಸ್ಪರ್ಧೆಗಾಗಿ ಈ ಧರಣಿ ನಡೀತಾ ಇದೆ. ರಾಜ್ಯದ ಹಿತ ಏನೂ ಇಲ್ಲ. ಇದು ಅವರ ಜಗಳವನ್ನು, ಅವ್ರ ಮೇಲೆ ಬಂದಿರುವಂಥ ಭ್ರಷ್ಟಾಚಾರವನ್ನು, ಅವರಲ್ಲಿರುವಂಥ ಒಳಜಗಳವನ್ನು, ಇದನ್ನೆಲ್ಲವೂ ಡೈವರ್ಟ್ ಮಾಡೋದಕ್ಕೆ ಇವರು ಮಾಡಿದ್ದಾರೆ. 5 ವರ್ಷದಲ್ಲಿ 62,000 ಕೋಟಿ ರೂಪಾಯಿ ಅನ್ಯಾಯ ಆಗಿದೆ ಅಂತ ಅದು ಯಾವ ಲೆಕ್ಕದಲ್ಲಿ ಬಿಡುಗಡೆ ಮಾಡಿದ್ದಾರೆ ಸರ್? ಅದೇನು ಡಾಕ್ಯುಮೆಂಟ್ ಅದನ್ನು ಅವರು ಸರಿಯಾಗಿ ತಿಳಿಸಿ ಹೇಳಿ. ಅವ್ರ ಡಾಕ್ಯುಮೆಂಟ್ ಅವ್ರಿಗೂ ಅರ್ಥ ಆಗಿಲ್ಲ, ಬೇರೆದವ್ರಿಗೂ ಅರ್ಥ ಆಗಿಲ್ಲ. ಅದು ನಾನು ಇದನ್ನು ಕೊಡ್ತಾ ಇದ್ದೀನಿ, ಇದು ಈ ಡಾಕ್ಯುಮೆಂಟ್ ಈ ಫಿಗರ್ ಹೌದು ಅಲ್ಲ ಹೇಳಿ. ಅವರು ಅಧಿಕೃತವಾದಂಥ ಒಂದು ವೆಬ್ಸೈಟ್ನಿಂದ ಮತ್ತು ಅಧಿಕೃತವಾದಂಥ ದಾಖಲೆಗಳಿಂದ, ಕೇಂದ್ರ ಸರ್ಕಾರದ ದಾಖಲೆಗಳಿಂದ ನಾನು ಅಂಕಿ ಸಂಖ್ಯೆಯನ್ನು ಕೊಟ್ಟಿದ್ದೇನೆ. ಅವರು ಉತ್ತರ ಕೊಟ್ಟೆ. ಅಲ್ಲಿ ನಡೀತಾ ಇರೋದು ಭ್ರಷ್ಟಾಚಾರ. ಅದನ್ನು ನಾ ಹೇಳಿಲ್ಲ, ಅವರು ಶಾಸಕರೇ ದಿವಸ ಒಬ್ಬರಿಲ್ಲ ಒಬ್ಬರು ಶಾಸಕರು ಹೇಳ್ತಾ ಇದ್ದಾರೆ. ಸೊ
ಹಾಗಾಗಿ ಅವ್ರಿಗೆ ಆಡಳಿತ ನಡೆಸಲಿಕ್ಕೆ ಆಗ್ತಾ ಇಲ್ಲ, ಡೈವರ್ಟ್ ಮಾಡೋದಕ್ಕೆ ಈ ರೀತಿ ಮಾಡ್ತಾರೆ. ಚರ್ಚೆ ಮಾಡ್ತೇನೆ ಅಂದಿದ್ದಾರೆ. ಅನುದಾನ ವಿಚಾರದಲ್ಲಿ ಚರ್ಚೆ ಮಾಡ್ಲಿಕ್ಕೆ ಸಿದ್ಧ ಇದ್ದೇನೆ ಬರ್ರಿ ಅಂತ ಹೇಳ್ತಾರೆ ನಿಮಗೆ. ನಾ ಹೇಳಿಲ್ಲ ಇದಕ್ಕೆ ಉತ್ತರ ಕೊಡು ಅಂತ ಹೇಳ್ರಿ. ಸರ್, ಈಗ ಲೋಕಸಭೆ ಚುನಾವಣೆ ನಂತರ ಗ್ಯಾರಂಟಿಗಳನ್ನು ಬಂದ್ ಮಾಡ್ತೀವಿ, ಇಲ್ದಿದ್ರೆ ಓಟ್ ಹಾಕದೇ ಇದ್ರೆ ಅಂತೇಳಿ ಏನು ನೋಡ್ರಿ, ಇದು ಜನ ಭಾಳ ಜಾಣರಿದ್ದಾರೆ, ಅವ್ರು ನೀವು ಸರಿಯಾಗಿ ಕೊಟ್ಟೇ ಇಲ್ಲ. ಮತ್ತು ನೀವು ಧಮಕಿ ಕೊಡೋದು ಏನು ಮಾಡ್ತೀರಿ ನೀವು ಕೆಲಸ ಜನಕ್ಕೆ? ನೀವು ಲೋಕಸಭೆ ಒಳಗೆ ಓಟ್ ಹಾಕಿದ್ರೆ ನಾವು ಅವ್ರಿಗೆ ಗ್ಯಾರಂಟಿ ಕೊಡ್ತೀವಿ ನೀವು ಮತ್ತೆ ಹೇಳಿದ್ರನ? ನೀವೇನು ಹೇಳಿದ್ರಿ? ಗ್ಯಾರಂಟಿ ಕೊಡ್ತೀವಿ, ವಿಧಾನಸಭಾಕ್ಕೆ ಅಧಿಕಾರ ಕೊಟ್ಟರು. ಮೊದಲನ್ನು ಸರಿಯಾಗಿ ಜಾರಿಗೆ ತರ್ರಿ, ಜಾರಿಗೆ ತಂದ ಮೇಲೆ ವಿತ್ಡ್ರಾ ಮಾಡೋ ಪ್ರಶ್ನೆ. ಓಕೆ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.